ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಎದ್ದೇಳಿ. ಇಲ್ಲಿ ನೋಡಿ ಅಮ್ಮ, ನೀನು ಹುಡುಗನ ಕಾಲ್ಗೆ ನಮಸ್ಕಾರ ಮಾಡ್ಕೊಳಮ್ಮ. ಇಲ್ಲಿ ನೋಡಪ್ಪ, ನೀನು ನಿನ್ನ ಹೆಂಡತಿ ಆಯುರಾರೋಗ್ಯದಿಂದ ಸಂಪೂರ್ಣ 100 ಕಾಲ ಬದುಕಲಿ ಅಂತ ಆಶೀರ್ವಾದ ಮಾಡಪ್ಪ. ನಿತ್ಯ, ಅಮ್ಮ ನಿತ್ಯ, ನಿತ್ಯ, ಅಮ್ಮ ನಿತ್ಯ, ಅಮ್ಮ ನಿತ್ಯ. ನಿತ್ಯ, ನಿತ್ಯ ಏನಾಯ್ತು? ನಿತ್ಯ ಹೋದ್ಲು ಅನ್ಸುತ್ತೆ. ನಿತ್ಯ ಎದ್ದೇಳು. ನಿತ್ಯ ಶವ ಹೇಗೆ ಹೇಳತ್ತೆ? ಏನ್ರಿ, ಡಾಕ್ಟರ್ಗೆ ಫೋನ್ ಮಾಡ್ರಿ. ಡಾಕ್ಟರ್ಗಲ್ಲ, ಆ ದೇವ್ರಿಗೆ ಫೋನ್ ಮಾಡಿದ್ರು ಇವಳು ಹೇಳೋದಿಲ್ಲ ಇನ್ನ. ಮತ್ತೆ ನಾವು ಹಾಕಿದ್ದು ಮಾಮೂಲಿ ವಿಷನ, ಕಾಲಕೂಟ ವಿಷ. ನಿತ್ಯ, ನಿತ್ಯ, ಭಗವಂತ ಒಳ್ಳೇದಾಗ್ಲಿ ಅಂತ ಬಳೆ ಶಾಸ್ತ್ರ ಮಾಡಿದ್ರೆ ನಿತ್ಯ ಕೈಯಲ್ಲಿರೋ ಅಮ್ಮನವ್ರ ಬಳೆ ಹೊಡೆದೋಯ್ತಲ್ಲ. ಇದು ಶಾಪದ ಸಂಕೇತನ, ಸಾವ್ಗೆ ಆಹ್ವಾನನ? ಅಮ್ಮ ನಿತ್ಯ, ನಿತ್ಯ, ಏನು ಮಾಮ್ ಹೀಗಾಯ್ತು? 3 ನೈಟ್ಸ್ ಆಗೋದ್ರಲ್ಲಿ ಇವಳು ಹೋಗ್ಬಿಟ್ರೆ? ಅವಳು ಹೋದ್ರೆ ನಮಗೆ ಆಲ್ಟರ್ನೇಟ್ ಇಲ್ಲ. ಡೋಂಟ್ ವರಿ ನಿತ್ಯ, ಅವಳಿಗೇನೂ ಆಗಲ್ಲ. ದೇವಿಪುರಕ್ಕೆ ಹೋಗೋದಕ್ಕೆ ನಿನ್ನೆ ಹಾಗೆ ಏನೋ ಪ್ಲಾನ್ ಮಾಡಿರ್ತಾಳೆ. ಪ್ಲಾನ್ ಆದ್ರೆ ಓಕೆ ಮಾಮ್, ನಿಜವಾಗ್ಲೂ ಪ್ರಾಬ್ಲಮ್ ಆದ್ರೆ? ಬನ್ನಿ ಸರ್. ಬನ್ನಿ ಡಾಕ್ಟರ್. ಅವರು ಸುಸ್ತಾಗಿ ಬಿದ್ದೋಗಿದಾರಮ್ಮ. ಇಂಜೆಕ್ಷನ್ ಕೊಡ್ತೀನಿ, ಸ್ವಲ್ಪ ಹೊತ್ತರಲ್ಲೇ ಸರಿಯಾಗುತ್ತೆ.
ಈಗ ಕೊಡ್ಬೇಕಾಗಿರೋದು ಇಂಜೆಕ್ಷನ್ ಅಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಈ ಡಾಕ್ಟರ್ ಗೊತ್ತಾಗ್ತಿಲ್ಲ ಪಾಪ. ಇವ್ರು ಯಾರೋ ರೆಕಮೆಂಡೇಶನ್ ಇಂದ ಆಗಿರೋ ಡಾಕ್ಟರ್, ಇಲ್ದಿದ್ರೆ ಶವಕ್ಕೆ ಪ್ರಜ್ಞೆ ಬರೋದೇನೋ. ಇನ್ನೊಂದು 10 ನಿಮಿಷದಲ್ಲಿ ಪ್ರಜ್ಞೆ ಬರುತ್ತೆ, ಭಯಪಡೋ ಅವಶ್ಯಕತೆ ಏನಿಲ್ಲಮ್ಮ. ಬರ್ತೀನಮ್ಮ, ಬರ್ತೀನಿ. ನಿತ್ಯ, ಆರ್ ಯು ಆಲ್ ರೈಟ್? ಥ್ಯಾಂಕ್ ಗಾಡ್. ಗಂಗಾ ಸೇಫ್. ನಾವು ಹಾಕಿರೋ ಪಾಯ್ಸನ್ ಕಲಶ ಕೂಡ ಇದೆ ಅಲ್ವಾ? ಅವಳು ಹೇಗ್ ಬದುಕದ್ಲು? ಅದೇ ಅರ್ಥ ಆಗ್ತಿಲ್ಲ ಚಂದ್ರಿಕಾ. ನಿಜವಾಗ್ಲೂ ನೀವ್ ಹಾಕಿದ ಪಾಯ್ಸನ್ ಏನಾ? ನಿನ್ಗಷ್ಟು ಡೌಟ್ ಇದ್ರೆ ಅದ್ರಲ್ಲಿರೋ ನೀರನ್ನೇ ಕುಡ್ದು ನೋಡು. ನೀವೇ ಕುಡ್ದು ಹೇಳಿ. ಅದ್ಗೆ ಎಲ್ರೂ ಅಲ್ಲಿದ್ರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ಅದ ಪೂಜೆ ಕಳಶ ನಿಮ್ಮ ಹತ್ರ ಯಾಕಿದೆ? ಅದೇನಿಲ್ಲ ಅತ್ಗೆ, ಈ ಕಳಶದಲ್ಲಿರೋ ನೀರ್ ಕುಡ್ದೆ ಅಲ್ವಾ ನಿತ್ಯ ಬಿದ್ದಿದ್ದು. ಈ ನೀರಲ್ಲಿ ಯಾರಾದ್ರೂ ಏನಾದ್ರೂ ಹಾಕಿದ್ರೇನೋ ಅಂತ. ನಿತ್ಯ ನೀರ್ ಕುಡಿದು ಬಿದ್ದಿಲ್ಲ ಅದ್ಗೆ, ಸುಸ್ತಾಗಿ ಬಿದ್ದಿದ್ದಾಳೆ. ಕಲಶದಲ್ಲಿ ನೀರ್ ಹಾಕಿಟ್ಟಿದ್ ನಾನೇ. ಮೊದ್ಲಿದ್ ನೀರಲ್ಲಿ ಏನೋ ಬಿದ್ದಿದ್ದಕ್ಕೆ ಅದನ್ನ ಹೊರಗ್ ಚೆಲ್ಲಿ ಬೇರೆ ನೀರು ತುಂಬಿಸಿದೀನಿ. ಬಾಯಿಗೆ ತಿನ್ಸಕ್ ನೀವೇನಾದ್ರೂ ಚಿಕ್ಕ ಮಕ್ಕಳ? ಕೈ ಕೊಡ್ತೀನಿ, ತಿನ್ನಿ, ತಗೊಳ್ಳಿ, ತಿನ್ನಿ. ನಮ್ ಪಾಯ್ಸನ್ ಪ್ಲಾನ್ ಹಾಳು ಮಾಡಿದ್ದು ಇವಳ. ಸಾಯ್ಬೇಕಾದವಳನ್ನ ಬದುಕಿಸ್ಬಿಟ್ಲು. ಅಜ್ಜಿ, ಇನ್ಯಾವತ್ತೂ ಈ ತರ ಹಬ್ಬ ಪೂಜೆ ಮಾಡ್ಬೇಡಿ. ನಿತ್ಯನಿಗೆ ಸುಸ್ತಾಗುತ್ತೆ. ಅಷ್ಟು ಮಾತ್ರ ಹಸುವು ತಡಿದಿದ್ರೆ ಹೇಗೆ ಜೈ? ಪುಣ್ಯ ಸುಮ್ನೆ ಬರುತ್ತಾ? ಈಗಿರೋದ್ ಸಾಕು, ಹೊಸದಾಗಿ ಯಾವ ಪುಣ್ಯನೂ ಬೇಕಾಗಿಲ್ಲ. ಹಾಗಂದ್ರೆ ಹೇಗ್ ಜೈ? ದಾನದಿಂದ ಮಕ್ಕಳು, ಪುಣ್ಯದಿಂದ ಪುರುಷರು ಅಂತಾರೆ. ನಿನ್ನಪ್ಪ ಎಷ್ಟು ದಾನ ಮಾಡಿದ್ಕೆ ನೀನ್ ಹುಟ್ಟಿರ್ತೀಯ. ನಿತ್ಯ ತುಂಬಾ ಪುಣ್ಯ ಮಾಡಿದಕ್ಕಲ್ವಾ ನಿನ್ನಂತವನ್ನ ಗಂಡಾಗಿ ಪಡೆದಿದ್ದು. ಆ ನಾನ್ಸೆನ್ಸ್ನೆಲ್ಲ ನಾನು ನಂಬಲ್ಲ ಮಾವ. ಇನ್ನೊಂದ್ಸಲ ನಿತ್ಯ ಹೀಗ್ ಬಿದ್ರೆ ನಾನು ಸಹಿಸಲ್ಲ. ಹೆಂಡತಿ ಮೇಲೆ ನೊಣ ಕೂಡ ಕೂರಕ್ ಬಿಡಲ್ಲ ಅಲ್ವಾ? ಮತ್ತೆ ಹೆಂಡತಿನ ಸುಟ್ಕೊಂಡ್ ತಿನ್ಬೇಕಾದ್ಗೆ. ಈ ಸಲ ಉಪವಾಸ ಇಲ್ಲದೆ ಪೂಜೆ ಮಾಡೋಣ ಜೈ. ಯಾವಾಗ್ಲೂ ಪೂಜೆ ವ್ರತನೇನಾ ಜನಾರ್ದನ್ ಅವ್ರೆ? ಇವ್ರೇನ್ ವಯಸ್ಸಾದ ಕಪ್ಪಲ್ಲ. ಇವರಿಬ್ರು ಯಾವ್ದಾದ್ರೂ ಹನಿಮೂನ್ಗೆ ಹೋಗ್ಬೇಕೆ ಹೊರತು ಮನೇಲಿ ಪೂಜೆಗಳೆಲ್ಲ ಇವ್ರಿಗೆ ಯಾಕೆ? ಅಯ್ಯೋ, ಈಗ ಇದೊಂದು ಕಡಿಮೆ ಆಗಿತ್ತು. ಮೇಡಮ್ ಯಾಕೆ ಹನಿಮೂನ್ ಅಂತಿದ್ದಾರೆ? ಹನಿಮೂನ್ ಏನತ್ಗೆ? ಜೈ ಮತ್ತೆ ನಿತ್ಯನ 1 ವೀಕ್ ಸ್ವಿಟ್ಜರ್ಲ್ಯಾಂಡ್ಗೆ ಕಳಿಸ್ಬೇಕು ಅಂತ ಮಾಮ್ ಅಂದ್ಕೊಳ್ತಿದ್ದಾರೆ ಆಂಟಿ. ಸ್ವಿಟ್ಜರ್ಲ್ಯಾಂಡ್ಗ? ಹೌದು, ನಾಡಿದ್ದೆ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದೀನಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇವ್ರಿಗೋಸ್ಕರ ಸ್ಯೂಟ್ ರೂಮ್ಸ್ ಕೂಡ ರೆಡಿ ಆಗಿದೆ.
ಸೂಟ್ ರೂಮ್ಸು ಏನ್ ಮಾಡಕ್ಕೋ, ಅಲ್ಲೂ ನಿತ್ಯ ಬೆಡ್ ಮೇಲೆ ಮಲ್ಕೋತಾಳೆ, ನಾನ್ ನೆಲದ ಮೇಲೆ ಮಲ್ಕೋತೀನಿ ಅಷ್ಟೇ. ಅಂದ್ರೆ ಹನಿಮೂನ್ ಹೆಸರಲ್ಲಿ ನಮ್ಮನ್ನ ಬೇರೆ ಊರಿಗೆ ಕಳಿಸಿ ಅಲ್ಲಿ 3 ರಾತ್ರಿ ಪೂರ್ತಿ ಆಗೋ ಹಾಗೆ ಪ್ಲಾನ್ ಮಾಡಿದ್ದಾರೆ ಅಂತಾಯ್ತು. ಒಳ್ಳೆ ಕೆಲಸ ಮಾಡಿದ್ರಮ್ಮ. ಇಲ್ಲೇ ಇದ್ರೆ ಇವನು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದು, ಅವನು ಯಾವಾಗ ಬರ್ತಾನೆ ಅಂತ ರಾತ್ರಿವರೆಗೂ ನಿತ್ಯ ಕಾಯೋದೇ ಆಗತ್ತೆ. ಅದೇ ಬೇರೆ ಊರಾದ್ರೆ ಈ ಜಂಜಾಟ ಇಲ್ದೆ ಇಬ್ರು ಆರಾಮಾಗಿರ್ತಾರೆ. ಅದಕ್ಕೆ ಮಾಮ್ ಪ್ಲಾನ್ ಮಾಡಿದ್ದು ಅಜ್ಜಿ. ಹೌಸ್ ಇಟ್ ಜೈ? ಫೈನ್ ಆಂಟಿ. ಮತ್ತೆ ನೀನೇನು ಹೇಳ್ತೀಯ ನಿತ್ಯ? ಯು ಆರ್ ಟೂ ಲೇಟ್ ಅಂತೀನಿ ಮಾಮ್. ವಾಟ್? ಹೌದು ಮಾಮ್, ನೀನು ನಾಡಿದ್ದಕ್ಕೆ ಟಿಕೆಟ್ಸ್ ಬುಕ್ ಮಾಡಿದ್ಯಾ? ನಾನು ನಾಳೆ ಮಾರ್ನಿಂಗ್ಗೆ ಬುಕ್ ಮಾಡಿದ್ದೇನೆ. ನೀನು ಬುಕ್ ಮಾಡಿದ್ಯಾ ನಿತ್ಯ? ಮತ್ತೆ ನಾನು ಮಾಮ್ ತಾಯಿ ಮಗಳಲ್ವಾ ಫಾತಿಮಾ? ಇಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಮಾಮ್ ನಮ್ಮನ್ನ ಕಳಿಸ್ಬೇಕು ಅನ್ಕೊಂಡಿರೋ ಹನಿಮೂನ್ಗೆ ನಾನು ಜೈ ಹೋಗ್ತೀವಿ. ಆದ್ರೆ ಮಾಮ್ 1 ಡೇ ಲೇಟ್, ನಾನು 1 ಡೇ ಮೊದಲು. ನನಗೆ ಹೇಳ್ದೆ ಯಾವಾಗ ಪ್ಲಾನ್ ಮಾಡ್ದೆ ನಿತ್ಯ? ನಾಳೆ ಮಾರ್ನಿಂಗ್ ಹೇಳಿ ನಿನ್ನ ಸರ್ಪ್ರೈಸ್ ಮಾಡೋಣ ಅನ್ಕೊಂಡಿದ್ದೆ ಜೈ. ನೀನ್ ಇಂಥದೆಲ್ಲ ಮಾಡ್ತೀಯಾ? ಯಾಕೆ? ನಾನ್ ಬಾ ಅಂದ್ರೆ ನನ್ ಜೊತೆ ಬರಲ್ವಾ? ಯಾಕೆ ಬರಲ್ಲ? ಎಲ್ಲಿಗಾದ್ರೂ ಬರ್ತೀನಿ. ಮತ್ತೆ ಮಾಮ್ಗೆ ಹೇಳು. ಎಸ್ ಆಂಟಿ. ನಾನು ನಿತ್ಯ ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ಹೊರಡ್ತೀವಿ. 10 ಡೇಸ್ ಆದ್ಮೇಲೆ ವಾಪಸ್ ಬರ್ತೀವಿ. ಏನಂತೀರಿ ಅಜ್ಜಿ? ಸಂತೋಷವಾಗಿ ಹೋಗ್ ಬನ್ನಿ, ಅದೇ ಅಲ್ವಾ ನಮ್ಮ ಆಸೆ ಕೂಡ. ಏನಂತೀರಿ ಡ್ಯಾಡ್? ಹ್ಯಾಪಿ ಜರ್ನಿ ಜೈ. ಚೆನ್ನಾಗಿದೆ ಕಣೋ. ದೊಡ್ಡೋರಿಗೆ ಒಂದ್ ಮಾತು ಕೂಡ ಹೇಳ್ದೆ, ಎಲ್ಲ ನಿಮ್ಮಿಷ್ಟನೇನಾ? ಹನಿಮೂನ್ ಯಾವಾಗ ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಷ್ಟ. ಅತ್ಗೆ ಅವ್ರೇನ್ ಚಿಕ್ಕ ಮಕ್ಕಳಲ್ವಲ್ಲ, ಎಲ್ಲ ನಮ್ಮನ್ ಕೇಳೇ ಮಾಡೋಕೆ. ನಿಮ್ಗೇನಾದ್ರೂ ಅಭ್ಯಂತರ ಇದ್ರೆ ಹೇಳಿ. ಅಭ್ಯಂತರ ಅಂತಲ್ಲ ತಂಗಿಯಮ್ಮ, ದೂರ ಪ್ರಯಾಣ ಅಲ್ವಾ, ತಿಥಿ ದಿನ ಎಲ್ಲ ನೋಡ್ಬೇಕಲ್ಲ. ನಾಳೆ ಎಲ್ಲಾ ರೀತಿಲೂ ಶ್ರೇಷ್ಠವಾದ ದಿನಾನೇ. ಹೌದು ಅಜ್ಜಿ, ಇನ್ನೂ ಹೇಳ್ಬೇಕು ಅಂದ್ರೆ ನಾಡಿದ್ದಕ್ಕಿಂತ ನಾಳೆನೆ ಚೆನ್ನಾಗಿದೆ. ನಾನು ಪುರೋಹಿತರನ್ನ ಕೇಳಿ ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ದೂರದೃಷ್ಟಿ ಅಂದ್ರೆ ಹೀಗಿರ್ಬೇಕು. ನಾಣಿ ಸರ್, ನಿನಗೆ 10 ಡೇಸ್ ಹಾಲಿಡೇಸ್. ನೀನು ನಿಮ್ ಮೀನಾಕ್ಷಿ ಜೊತೆ ಟ್ರಿಪ್ ಹಾಕೊಂಡು ಎಲ್ಲಾದ್ರೂ ಎಂಜಾಯ್ ಮಾಡು. ಥ್ಯಾಂಕ್ ಯು ಸರ್. ನನ್ನ ಮೀನಾಕ್ಷಿನ ಕೂಡ ತುಂಬಾ ದಿನದಿಂದ ಕೇಳ್ತಿದ್ಲು. ನಿತ್ಯ, ನಾಳೆನೇ ನಾವು ಹೊರಡೋದಲ್ವಾ? ಈಗಿಂದ ಲಗೇಜ್ ಪ್ಯಾಕ್ ಮಾಡಿದ್ರು ನಾಳೆ ತನಕ ಆಗುತ್ತೆ. ಹೌದು, ಬಾ ಪ್ಯಾಕ್ ಮಾಡ್ಕೊಳ್ಳೋಣ. ನಡೀರಿ. ಇಷ್ಟೊತ್ತು ದೇವಿಪುರಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಲು, ಸಡನ್ ಆಗಿ ಹನಿಮೂನ್ ಅಂತ ಹೇಳ್ತಿದ್ದಾಳೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್. ಕಳ್ಳಿ, ನನಗೂ ಹೇಳ್ದೆ. ಹನಿಮೂನ್ ಯಾವಾಗ ಪ್ಲಾನ್ ಮಾಡ್ದೆ? ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ನನ್ ಬಂಗಾರ, ಈ ರೀತಿ ಸರ್ಪ್ರೈಸ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದು. ಇಷ್ಟು ದಿನ ವೇಟ್ ಮಾಡಿದ್ಕೆ ಈಗ ಟ್ರ್ಯಾಕಿಗೆ ಬಂದೆ. ವಾವ್, ಎಷ್ಟು ಚಂದ ನಗ್ತೀಯೆ. ಓಕೆ ಹೇಳು, ಯಾವ ಕಂಟ್ರಿಗೆ ಹೋಗ್ತಿದೀವಿ? ಸ್ವಿಟ್ಜರ್ಲ್ಯಾಂಡಾ? ಪ್ಯಾರಿಸಾ? ಇಟಲಿ? ಸ್ಪೇನ್? ಕೆನಡಾ? ಹೇಳು ಬಂಗಾರ. US? ದೇವಿಪುರ. ವಾಟ್? ದೇವಿಪುರ. ದೇವಿಪುರನಾ? ಹೌದು. ಸರ್ಪ್ರೈಸ್ ಅಂತ ಹೇಳಿ ಶಾಕ್ ಕೊಡ್ತಿದ್ಯಲ್ಲ. ಆ ವಿದೇಶಕ್ಕಿಂತ ನಮ್ ವಿಲೇಜ್ ಅಲ್ಲೇ ಏನ್ ಕಡಿಮೆ ಇದೆ ಹೇಳಿ?
ಅಲ್ಲೇನಿದೆ ಅಂತ ಹೋಗ್ಬೇಕು. ಮತ್ತೆ ಅಲ್ಲಿ ಏನಿದೆ ಅಂತ ಆಗ ನನ್ನ ಮರೆಯೋಕ್ ಹೋಗಿದ್ದು. ಅಮ್ಮ ಅಂದ್ರೆ ಆ ದಿನ ನೆನಪು ಮಾಡ್ಕೊಳಕ್ ಹೋಗೋಣ ಅಂತಿದ್ಯಾ? ಸ್ವಚ್ಛವಾಗಿರೋ ಆ ಹಳ್ಳಿ ಜಾಗ, ಕಲ್ಮಶ ಇಲ್ದಿರೋ ಆ ಜನರು, ಆ ಅಮ್ಮೋರ್ ಗುಡಿ, ಭತ್ತದ ಹೊಲ, ತೆಂಗಿನ ತೋಟ, ತಂಪಾದ ಗಾಳಿ, ನಮ್ ಫಾರ್ಮ್ ಹೌಸ್ ಎಷ್ಟು ಚೆನ್ನಾಗಿರತ್ತೆ. ನಂಗೆ ಅದ್ಯಾವುದು ಬೇಡ, ನೀನ್ ಮಾತ್ರ ಬೇಕು. ನನಗ್ ಕೂಡ ನೀವು ನಿಮ್ ಕ್ಷೇಮಾನೇ ಬೇಕು ರೀ. ನಾವ್ ಚೆನ್ನಾಗಿರ್ಲಿ ಅಂತ ಇಲ್ಲಿ ಎಷ್ಟು ಪೂಜೆ ವ್ರತ ಮಾಡಿದ್ರು, ಆದ್ರೆ ಚೆನ್ನಾಗಿದ್ದೀವಾ? ಎಲ್ಲರ ಮುಂದೆ ನಟಿಸ್ತಿದ್ದೀವಿ. ಅದಕ್ಕೆ ರೀ, ಈ ಅಡ್ಡಿ ಎಲ್ಲ ಮುಗಿಬೇಕು ಅಂದ್ರೆ ನಮ್ಮೂರಿಗೆ ಹೋಗಿ ನಮ್ ಗುಡಿಲಿ ಪೂಜೆ ಮಾಡ್ಬೇಕು. ಮತ್ತೆ ಹನಿಮೂನು? ಅದು ಕೂಡ ಅಲ್ಲೇ, ಪೂಜೆ ಆದ್ಮೇಲೆ. ಓಕೆ. ಬಟ್ ನಿಮ್ ಮಾಮ್ಗೆ ಯಾಕೆ ಸುಳ್ಳು ಹೇಳ್ದೆ? ಯಾಕಂದ್ರೆ ನಾವು ದೇವಿಪುರಕ್ಕೆ ಹೋಗೋದು ಯಾರಿಗೂ ಇಷ್ಟ ಇಲ್ಲ. ಹೇಳಿದ್ರೆ ನಮ್ಮ ಮಾಮ್ ಮಾತ್ರ ಅಲ್ಲ, ಅಜ್ಜಿನೂ ಹೋಗಕ್ ಬಿಡಲ್ಲ, ಅಥವಾ ಎಲ್ರು ನಮ್ ಜೊತೆಗೆ ಬಂದ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ. ಅಜ್ಜಿ ಕೂಡ ಬೇಡ ಅಂದ್ರಲ್ವಾ? ನಮ್ ಜೊತೆ ಎಲ್ರು ಬಂದ್ರೆ ನಮಗ್ ಪ್ರೈವಸಿ ಇರಲ್ಲ. ಅದಕ್ಕೆ ಎಲ್ರಿಗೂ ಬೇರೆ ದೇಶಕ್ಕೆ ಹೋಗೋಣ ಅಂತ ಸುಳ್ಳು ಹೇಳಿ ನಾವು ದೇವಿಪುರಕ್ಕೆ ಹೋಗ್ಬಿಡೋದು. ಹಾ, ಅಲ್ಲಿ ನಾವು ಹೋಗ್ತೀವಿ ಅಂತಾಗ್ಲಿ, ಅಲ್ಲಿ ನಾವ್ ಇರ್ತೀವಿ ಅಂತಾಗ್ಲಿ ಯಾರಿಗೂ ತಿಳಿದಿದ್ದ ಹಾಗೆ ಹುಷಾರಾಗಿರ್ಬೇಕು. ಅಂದ್ರೆ ಕಮ್ಯುನಿಕೇಶನ್ ಕಟ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಸೆಲ್ ಫೋನ್, ಇಂಟರ್ನೆಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ಯಾವುದು ಯೂಸ್ ಮಾಡೋ ಹಾಗಿಲ್ಲ. ATM ಅಲ್ಲಿ ಕೂಡ ಮನಿ ಡ್ರಾ ಮಾಡಬಾರ್ದು, ಕ್ಯಾಶ್ ತಗೊಂಡೇ ಹೋಗ್ಬೇಕು. ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ ರೀ. ನೋಡಿ, ನಾಳೆ ಬೇಗ ಲಗೇಜ್ ತಗೊಂಡು ಏರ್ಪೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ ನಮ್ ಕಾರಲ್ಲಿ ಹೊರಟು ಅದನ್ನೆಲ್ಲಾದ್ರೂ ಇಟ್ಟು ಬೇರೆ ಕಾರಲ್ಲಿ ಹೋಗೋಣ, ಸರಿನಾ? ತುಂಬಾ ಹುಷಾರಾಗಿ ಪ್ಲಾನ್ ಮಾಡಿದ್ಯಾ. ಶಾಪದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇಷ್ಟು ಪ್ಲಾನ್ ಮಾಡ್ಲೇಬೇಕು. ಮತ್ತೆ ನಮ್ಗೋಸ್ಕರ ಯೋಚನೆ ಮಾಡ್ಬೇಕಲ್ಲ. ಸೂಪರ್. ಈ ಟ್ರಿಪ್ ಸಕ್ಸಸ್ ಆದ್ರೆ ನಿನಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ಹಾ, ನಾನು ಕೂಡ ಈ ಟ್ರಿಪ್ ಸಕ್ಸಸ್ ಆದ್ರೆ ನಿಮ್ಗೆ ಗಿಫ್ಟ್ ಕೊಡ್ತೀನಿ ಸರ್. ನಿತ್ಯಾ ಮೇಡಮ್ನ ನಿಮ್ ಸಂಸಾರಕ್ಕೆ ಗಿಫ್ಟ್ ಆಗಿ ಕೊಡ್ತೀನಿ. ಏನ್ ಮೇಡಮ್ ನೀವು ಹೇಳೋದು? ಹೌದು ನಾಣಿ, ಜೈ ನಿತ್ಯಾನ ಹನಿಮೂನ್ ಕಳ್ಸೋಣ ಅಂತ ನಾಡಿದ್ಗೆ ನಾನ್ ಟಿಕೆಟ್ ಬುಕ್ ಮಾಡಿದ್ರೆ ಅವರು ನಾಳೆನೆ ಹೋಗ್ತೀವಿ ಅಂತ ಹೇಳಿದ್ರು. ನಂಗೆ ಡೌಟ್ ಬಂದು ಟ್ರಾವೆಲ್ ಏಜೆನ್ಸಿಗೆ ಕಾಲ್ ಮಾಡಿದ್ರೆ ನಾಳೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಯಾವುದೇ ಏರ್ಲೈನ್ಸ್ ಅಲ್ಲೂ ಇವ್ರ ಹೆಸರಲ್ಲಿ ಟಿಕೆಟ್ಸ್ ಬುಕ್ ಆಗಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ ಯಾವ ಹೋಟೆಲ್ ರೂಮ್ ಅಲ್ಲೂ ಇವ್ರ ಹೆಸರು ಬುಕ್ ಆಗಿಲ್ಲ. ಮತ್ತೆ ಯಾಕಾಗಿ ಹೇಳಿರ್ತಾರೆ ಮೇಡಮ್? ಅದನ್ನೇ ತಿಳ್ಕೋಬೇಕು ನಾಣಿ, ಅದಕ್ಕೆ ನಿನ್ನನ್ ಕರ್ಸಿದ್ದು. ನನ್ಗೇನು ಗೊತ್ತಿಲ್ಲ ಮೇಡಮ್. ನೀನು ಜೈಗೆ ನಂಬಿಕಸ್ತ ವ್ಯಕ್ತಿ. ಜೈ ಖುಷಿಯಾಗಿರ್ಬೇಕು ಅಂತ ನಿನ್ಗೆ ಅನ್ಸತ್ತಾ ಇಲ್ವಾ? ಸಾರ್ ಸಂತೋಷವಾಗಿದ್ರೆ ಅಲ್ವಾ ಮೇಡಮ್ ನನ್ನಂತವ್ರು ಬದುಕೋದು. ಜೈ ನಿತ್ಯ ಸಂತೋಷವಾಗಿರ್ಲಿ ಅಂತ ಅವ್ರ ಮದ್ವೆ ಮಾಡಿಸ್ದೆ ನಾಣಿ. ಆದ್ರೆ ಯಾಕೋ ಅವ್ರ ಮಧ್ಯೆ ಸಲಿಗೆ ಅಷ್ಟಾಗಿಲ್ಲ ಅಂತ ನನಗನ್ನಿಸ್ತಿದೆ. ನೀನ್ ಯಾವಾಗ್ಲೂ ಅಲ್ಲೇ ಇರ್ತೀಯಲ್ಲ, ನಿಜ ಹೇಳು. ಅಂದ್ರೆ ಸಾರ್ಗೆ ನಿತ್ಯ ಮೇಡಮ್ಗೂ ಮಧ್ಯೆ ಚಿಕ್ಕ ಚಿಕ್ಕ ಡಿಫರೆನ್ಸ್ ಬರುತ್ತೆ ಮೇಡಮ್, ಆದ್ರೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಮೇಡಮ್. ಚಿಕ್ಕ ಸಮಸ್ಯೆ ಅಲ್ವಾ ಅಂತ ಬಿಟ್ರೆ ಅದು ಬೆಳೆದು ಬೆಳೆದು ದೊಡ್ಡ ಸಮಸ್ಯೆ ಆಗತ್ತೆ ನಾಣಿ. ನಿತ್ಯ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸನ ನಾನ್ ಕೂಡ ಗಮನಿಸಿದೀನಿ. ಹನಿಮೂನ್ ಹೆಸರಲ್ಲಿ ಜೈನ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಅದನ್ನ ನಾವ್ ತಿಳ್ಕೋಬೇಕು, ಅವಾಗ್ಲೇ ಅವರಿಬ್ರು ಚೆನ್ನಾಗಿರೋದಕ್ ಸಾಧ್ಯ. ಕರೆಕ್ಟೇ, ಆದ್ರೆ ನಮ್ಗೆ ಗೊತ್ತಾಗುತ್ತೆ. ಸಾರ್ ನನಗೂ ಹೇಳ್ದೆ ಹೋಗಿದ್ದಾರೆ ಅಂದ್ರೆ ಯಾವ್ದೋ ಸೀಕ್ರೆಟ್ ಪ್ಲೇಸಿಗೆ ಹೋಗಿದ್ದಾರೆ ಅನ್ಸುತ್ತೆ. ಆ ಪ್ಲೇಸ್ ಯಾವ್ದು ಅಂತ ತಿಳ್ಕೋಬೇಕು. ಅಲ್ಲಿ ಅವರು ಗಲಾಟೆ ಮಾಡ್ಕೋತಿದಾರಾ ಇಲ್ಲ ಹನಿಮೂನ್ ಅಲ್ಲಿ ಹ್ಯಾಪಿ ಆಗಿರ್ತಾರಾ ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಾಳೆ ಅವ್ರು ಹೊರಡ್ತಿದ್ದ ಹಾಗೆ ನೀನ್ ಅವ್ರನ್ನ ಫಾಲೋ ಮಾಡ್ಬೇಕು ನಾಣಿ. ಅವ್ರ ಜೊತೆನೇ ಇದ್ದು ಅವಾಗವಾಗ ನನ್ಗೆ ಅಪ್ಡೇಟ್ ಮಾಡು. ಡೆಸ್ಟಿನೇಷನ್ ಗೊತ್ತಾಗೋವರೆಗೂ ನೀನು ಅವ್ರನ್ನ ಬಿಡ್ಬೇಡ. ಅವರು ನನ್ನೇ ಕರ್ಕೊಂಡು ಹೋಗ್ತಾರೆ ಮೇಡಮ್.
ಬೇರೆ ವೇಷ ಹಾಕೋ ನಾಣಿ. ನಿನ್ ಸರ್ ಸಂತೋಷಕ್ಕೋಸ್ಕರ ನೀನ್ ಅಷ್ಟೂ ಮಾಡಕ್ಕಾಗಲ್ವಾ? ಮಾಡ್ತೀನಿ ಮೇಡಮ್.